ಗಾಯ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ನಾವು ಹೊಸ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಗಾಯ್ಸ್. ಇವತ್ತಿಂದ ಮಿನಿ ವ್ಲಾಗ್. ಎಲ್ಲರೂ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್, ಹಾಗೆ ಶೇರ್ ಮಾಡಿ. ಇವಾಗ ನಂದಿ ಹಿಲ್ಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ನಂದಿ ಹಿಲ್ಸು, ಆಮೇಲೆ ಶಿವಸಾಗರ ಫಾಲ್ಸು ಎಲ್ಲ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಇನ್ನೇನು ಎಲ್ಲರೂ ಬಂದಿದ್ದೀವಿ, ಒಬ್ಬ ಮಾತ್ರ ಬರಬೇಕು. ಅವನು ಇನ್ನೂ ಬಂದಿಲ್ಲ ಗಾಯ್ಸ್, ಇನ್ನು ಮೇಲೆ ಇದ್ದಾನೆ. ಬರ್ತೀನಿ ಅಂತ ಹೇಳಿ ಆಲ್ಮೋಸ್ಟ್ 30 ಮಿನಿಟ್ಸ್ ಆಯಿತು, ಇನ್ನೂ ಬಂದಿಲ್ಲ. ಇವ್ನು ನೋಡಿ ಗೈಸ್, ಇವ್ನು ಕಾಮಿಡಿ ಮಾಡ್ಕೊಂಡು ನಿಂತವ್ನು. ಇವ್ನು ಮಾತ್ರ ಹೆಲ್ಮೆಟ್ ಹಾಕೊಂಡು ರೆಡಿ ಆಗಿಬಿಟ್ಟು ಹೋಗೋಣ ಅಂತ. ಇವಾಗ ಬಂದ ಗೈಸ್ ಅವನು. ಇನ್ನೇನು ನಾವು ಹೊರಡೋಣ, ಬರ್ತಾಯಿದ್ದಾನೆ. ಇನ್ನೇನು ನಾವು ಹೊರಡೋಣ ಇವಾಗ. ಬನ್ನಿ ಗೈಸ್, ವ್ಲಾಗು ಹೇಗೆ ಬರುತ್ತೆ ಅಂತ ನೋಡೋಣ ಬನ್ನಿ ಗಾಯ್ಸ್. ಇವಾಗ 3 ಗಾಡಿ ಇದೆ. ಫಸ್ಟು ಪೆಟ್ರೋಲ್ ಬಂಕ್ ನಡಿಬೇಕು. ಬನ್ನಿ ಗೈಸ್ ಹೋಗೋಣ. ಸಂತು ನಮ್ಮ ಹುಡುಗ ಬಂದ, ಲೇಟ್ ಮಾಡಿ ನನಗಂತೂ ಈ ಬಂದ್ಬಿಟ್ಟ. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಲೇಟ್ ಮಾಡ್ದವ್ ಇವನು ಗೈಸ್, ಎಲ್ರಿಗೂ ಬೈತವನೆ. ಎಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಲೇಟ್ ಮಾಡಿದ್ರಿ ಅಂತ. ಇವಾಗ ನಮ್ಮ ಪಯಣ ನಂದಿ ಹಿಲ್ಸ್ ಕಡೆಗೆ. ಒಬ್ಬೊಬ್ರೆ ಪೆಟ್ರೋಲ್ ಹಾಕ್ಸ್ತಾವ್ರೆ ಗೈಸ್. ಗಾಡಿ ತೆಗಿತೀವಿ, ನಾವು ಓಡ್ತೀವಿ. ಲೆಟ್ಸ್ ಗೋ ಗೈಸ್. ಇವಾಗ ಪ್ಲ್ಯಾನೇ ಚೇಂಜ್ ಮಾಡಿಬಿಟ್ಟಿದ್ದೀವಿ ಗೈಸ್. ಇವಾಗ ಬೇರೆ ಕಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸುಮ್ಮನೆ ನಂದಿ ಹಿಲ್ಸ್ ಬೇಡ ಅಂತ ನೋಡೋಣ ಬನ್ನಿ ಗೈಸ್. ಇವಾಗ ಏನಂದರೆ, ನಾನು ಬಿಸಿಲು ಬೇರೆ ಬಂದುಬಿಟ್ಟಿದೆ. ಸನ್ರೈಸ್ಗೋಸ್ಕರ ನಂದಿ ಹಿಲ್ಸ್ಗಂತ ಹೋಗ್ತಾಯಿದ್ದಿದ್ದು, ಆದರೆ ಸನ್ರೈಸ್ ಆಗೋಗಿದೆ. ಅದಕ್ಕೆ ಇವಾಗ ಫಸ್ಟು ಶಿವಸಾಗರ ಫಾಲ್ಸು ಹೋಗೋಣ ಅಂತ ನೋಡೋಣ ಗೈಸ್. ಹಿಂಗೆ ದಾರಿಯಲ್ಲಿ ಎಲ್ಲೂ ಹೋಗ್ತೀವೋ ನೋಡೋಣ. ಇವಾಗ ಬನ್ನಿ, ಪ್ಲ್ಯಾನೇ ಚೇಂಜ್ ಒಟ್ಟಿನಲ್ಲಿ. ನಾವು ಹೋಗೋ ಪ್ಲೇಸೇ ಚೇಂಜ್ ಮಾಡಿಬಿಟ್ಟಿದ್ವಿ. ಎಷ್ಟು ಚೆನ್ನಾಗಿ ಹೋಗ್ತಾ ಇದ್ವಿ ಅಂದರೆ, ಇವರೆಲ್ಲ ಬೇಡ ಅಂದ್ಬಿಟ್ರು ನಂದಿ ಹಿಲ್ಸ್ಗೆ. ಹೆಂಗೋ ಬಿಸಿಲಾಗೈತೆ, ಬಿಸಿಲು ನೆತ್ತಿ ಮೇಲೆ ಬರೋ ಟೈಮಲ್ಲಿ ಹೋದ್ರೆ ಚೆನ್ನಾಗಿರಲ್ಲ ನಂದಿ ಹಿಲ್ಸ್ಗೆ. ಅದಕ್ಕೋಸ್ಕರ ಇವಾಗ ಒಂದು ಪ್ಲೇಸಿಗೆ ಬಂದು ನಿಂತಿದ್ದೀವಿ ಗೈಸ್. ಇವ್ರುಗಳು ಮಾಡೋದು 1-2 ಕೆಲಸಗಳಲ್ಲ. ಏನ್ ಪಿಂಕಿಗೆ ಪಿಂಕ್ ಹೆಲ್ಮೆಟ್? ಹ್ಞೂ ಗೈಸ್, ನಾನು ಪಿಂಕಿ ಅಂತ ಕರೀತಾರೆ ಎಲ್ಲರೂ. ಇರ್ಲಿ, ಕರೀಲಿ. ಇವಾಗ ನಾವು ಹೊರಡುವ ಸಮಯ. ಇವನು ಕೂಲಿಂಗ್ ಗ್ಲಾಸ್ ಬೇರೆ ಹಾಕೊಂತವನೆ. ಗೈಸ್, ಅಂತೂ ಒಂದು ಪ್ಲೇಸಿಗೆ ಬಂದ್ಬಿಟ್ಟು ಸೂಪರ್ ಪ್ಲೇಸ್ ಗೈಸ್. ಏನಿಲ್ಲ ಅಂದರೆ ಸೂಪರ್ ಆಗಿದೆ. ನೋಡಿ ಗೈಸ್, ಇವನಂತೂ ಫೋಟೋಗೆ ಬಂದ್ಬಿಟ್ಟವನೆ. ನೋಡಿ ಎಷ್ಟು ಫೋಟೋ ತೆಗೆಸ್ಕೊಂಡು ಅಂದ್ರೆ, ಪಾಪ ಈ ಫೋಟೋಗ್ರಾಫರ್ ಮುಸ್ತಫಾ ನೋಡಿ. ಮುಸ್ತಫಾ ಪವನೆ ಅವರೇ, ಏನ್ ಅನುಭವಿಸ್ತಾ ಇದೀರ ಕಷ್ಟಗಳು? ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಪಕ್ವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಎಲ್ಲಾದ್ರೂ ಫೋಟೋಗ್ರಾಫರ್ ಆಗ್ತಾ ಇದೀನಿ, ಅದು ಗೊತ್ತು ಬಿಡು. ಮುಂದೆ ಹೆಂಗಿದೆಯೋ ಪ್ಲೇಸು? ಚೆನ್ನಾಗಿದೆ. ಎದೆ ಮುಟ್ಕೊಂಡು ಹೇಳು. ನೋಡಿ ಗೈಸ್, ಇವನು ಬರ್ತಾನೆ. ನಾನು ಎದ್ದು ಬಂದಿರೋದೇ ಹೆಚ್ಚಂದ್ರೆ ಇವನು ಕೂಲಿಂಗ್ ಗ್ಲಾಸು, ವಾಟರ್ ಬಾಟ್ಲು, ಪಾಸ್ತಾ ಎಲ್ಲ ತಗೊಂಬಂದ್ಬಿಟ್ಟಿದ್ರು ಗೈಸ್. ಅಪ್ಪ ನೋಡಿ, ತೆಗ್ದೇನೋ ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಇದೇನೋ ಅಂತ ಮುಸ್ತಫಾಗೆ ಆವಾಜು. ಹೆಂಗೆಂಗೋ ಆಡ್ತಾನೆ. ನಾಳೆನೆ ಆಂಜನೇಯ ಸ್ವಾಮಿ ತಾಯ್ತಾ ಕಟ್ಬೇಕು ಇವನಿಗೆ. ಸೂಪರ್ ಆಗಿ ಜಾಗ ಆಡ್ತಾವ್ರೆ ಗೈಸ್ ಇವ್ರು. ನೋಡಿ ಗೈಸ್, ಇವನು ಆ ಸ್ಪೆಕ್ಸ್ ಅದು ಏನಕ್ಕೋಸ್ಕರ ಹಾಕೊಂಡವನೋ ಗೊತ್ತೇ ಇಲ್ಲ. ಗಾಯ್ಸ್, ಆಫ್ ರೋಡಿಂಗ್. ಬಂದ್ಬಿಟ್ಟ ಗೈಸ್. ನಾನು ಅವ್ರಿಗೆ ಎಮರ್ಜೆನ್ಸಿ ಕಾಲ್ ನೋಡೋದಕ್ಕೆ. ಇವಾಗ ಈ ಒಂದು ಪ್ಲೇಸಿಗೆ ಬಂದಿದೀವಿ ಗಾಯ್ಸ್. ಒಳ್ಳೆ ವ್ಯೂ ಗಾಯ್ಸ್, ಇದು ಸೂಪರ್ ವ್ಯೂ, ಚೆನ್ನಾಗಿದೆ. ಪೀಸ್ ಏನಂತೀರಾ? ಗೈಸ್, ಅಲ್ಲಿಂದ ಈಶಾ ಫೌಂಡೇಶನ್ಗೆ ಹೋಗೋಣ ಅಂತ ಇವಾಗ ಒಂದು ಪ್ಲ್ಯಾನ್ ಹಾಕಿದ್ವಿ.
ಈಗ ಈಶಾ ಫೌಂಡೇಶನ್ಗೆ ಹೋಗೋದೇ ಗೈಸ್. ಪೆಟ್ರೋಲೇ ಖಾಲಿ ಆಗೋಯ್ತು ನೋಡಿ ಗೈಸ್. ಟೋ ಮಾಡ್ಕೊಂಡು ಇವಾಗ ಈಶಾಗೆ ಹೋಗೋರೆ ಗೈಸ್. ಇವಾಗ ಈಶಾ ಫೌಂಡೇಶನ್ಗೆ ಬಂದಿದ್ದೀವಿ ಗೈಸ್. ಇವಾಗ ಏನು ಗೊತ್ತಾ, ಎಲ್ಲ ಚೆನ್ನಾಗಿದೆ ಬಟ್ ಗಾಡಿ ಕೈ ಕೊಡ್ಸ್ಬಿಡ್ತು ಗೈಸ್. ಇವರೆಲ್ಲ ಎಷ್ಟು ಚೆನ್ನಾಗಿ ಅವ್ರು ನೋಡಿ, ಗಾಡಿ ಕೈ ಕೊಟ್ರು ನೋಡಿ ಹೆಂಗ್ ಮಕ ನೋಡ್ತವ್ರೆ. ಊಟ ಮಾಡಿಲ್ಲ ಗೈಸ್, ತಿಂಡಿ ತಿಂದಿಲ್ಲ ಇನ್ನ ಬೆಳಗ್ಗೆ. ಆದರೂ ಪರವಾಗಿಲ್ಲ, ಈಶಾ ಫೌಂಡೇಶನ್ಗೆ ಬಂದಿದ್ದೀವಿ ಗೈಸ್. ನೋಡಿ ನಾನು, ನನ್ನ ಫ್ರೆಂಡು, ಅಲ್ಲಿ ಇನ್ನೂ 4 ಜನ ಬರೋ ಅವರು ಯಾರನ್ನ ನೋಡು ಗೈಸ್. ನಾವು ಎಷ್ಟು ಸಲ ಟ್ರಿಪ್ಪಿಗೆ ಬಂದ್ರು ಕರೆಕ್ಟಾಗಿ ಎಂಜಾಯ್ ಮಾಡಿರ್ಲಿಲ್ಲ ಗೈಸ್. ನಾನ್ ಬಂದಿದ್ದೀನಿ ಅದಕ್ಕೋಸ್ಕರ ಎಂಜಾಯ್ ಮಾಡ್ತೀನಿ. ಬಾರೋ ಅಪರೂಪದ ಬಳ್ಳಂದಿ ಬಾಬಾ ಬಂದೇಣು. ಬಂದಿದ್ದಾನೆ ಅಂತ ಫುಲ್ ಖುಷಿಯಾಗಿ ಹೋಗಿದ್ದಾನೆ, ಫುಲ್ ಎಂಜಾಯ್ಮೆಂಟ್. ನಾವು ವ್ಲಾಗ್ ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜರಾಕ್ಸ್ ಮಾಡ್ಕೊಟ್ಬಿಡು ದಿನ ಸಾಯಂಕಾಲ. ನೋಡಿ ಗೈಸ್, ನೋಡಿ ಇವ್ ನನಗೆ ಬೈಯಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾನೆ ಕರೆಕ್ಟಾಗಿ ವ್ಲಾಗ್ ಮಾಡೋ ಅಂತ. ಇವ್ರು ನೋಡಿ ಮತ್ತೆ ಇವಾಗ ಫೋಟೋ ಅಂತ ಸ್ಟಾರ್ಟ್ ಮಾಡ್ದಾಗ ಗೈಸ್ ಇವನು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಮತ್ತೆ ಏನ್ ಪ್ರಾಬ್ಲಮ್ ಆಯ್ತಾ ನಿಮ್ಮಿಬ್ರಿಗೆ? ಏನ್ ಪ್ರಾಬ್ಲಮ್ ಆಯ್ತು? ಗೈಸ್ ಇವನು ಬೆಳಗ್ಗೆಯಿಂದ ನಂಗೆ ತಿಂಡಿ ತಿನ್ನಕ್ಕೆ ಬಿಟ್ಟಿಲ್ಲ ಗೈಸ್. ಹೊಟ್ಟೆ ಹಸಿದೈತೆ, ಎಲ್ಲೂ ಸ್ಟಾಪ್ ಹಾಕ್ಲಿಲ್ಲ, ಇಲ್ಲಿವರೆಗೂ ಹಂಗೆ ಬಂದಿದ್ದೀನಿ. ಛೇ, ನಾಮ ಸರಿಗ ಹಾಕೋರು ಗೈಸ್. ದೇವ್ರು ಒಳ್ಳೇದಾಗ್ಲಿ ಅಂತ ನಂಗೆ ನಾಮ ಹಾಕ್ಸ್ಬಿಟ್ಟೆ. ನಾನ್ ಕೊಡ್ಲಿಲ್ಲ ಅಂತ ಹೇಳ್ಬೇಡ ಕಣೋ. ಇವನ್ ಫೋನ್ ಕೇಳ್ದೆ ಅಂತೆ ಗೈಸ್, ಇವನಿಗೆ ನಾನು ಫೋನ್ ಕೊಡ್ಲಿಲ್ಲ ಅಂತೆ. ಫುಲ್ಲು ಬೇಜಾರು ಮಾಡ್ಕೊಂಡ್ಬಿಟ್ಟ ಗೈಸ್. ನೋಡಿ ಗೈಸ್, ಈಶಾ ಫೌಂಡೇಶನ್ಗೆ ಬಂದಿದ್ದೇವೆ. ವೆಲ್ಕಮ್ ಟು ಈಶಾ ಫೌಂಡೇಶನ್. ಜಾತ್ರೆ ಬ್ಲಾಗ್ ಗೈಸ್. ಇವಾಗ ನಂದಿ ಹಿಲ್ಸ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಆದರೆ ನಂದಿ ಹಿಲ್ಸ್ ಹೋಗ್ತಾ ಇರುವಾಗ ಗೈಸ್ ನೋಡಿ ಮುಂದೆ ಒಂದು ಆಕ್ಸಿಡೆಂಟ್ ಆಯಿತು ಪಾಪ ಗೈಸ್. ನೋಡಿ ಯಪ್ಪ, ಇರಲಿ ಗೈಸ್, ನಂದಿ ಹಿಲ್ಸ್ಗೆ ಹೋಗೋಣ ಬನ್ನಿ. ನೇಚರ್ ವ್ಯೂ ಮಾತ್ರ ಚಿಂದಿ ಗೈಸ್. ಒಂದು ಸಾಂಗ್ ಹಾಕೋಣ ಬನ್ನಿ ಗೈಸ್. ಹೃದಯ ಮಡಿಲ ಹುಡುಕಿ ಎದೆ ಬಾಗಿಲಿಗೆ ಗೈಸ್, ನಂದಿ ಹಿಲ್ಸ್ಗೆ ಬಂದಿದ್ದೇವೆ. ಸೂಪರ್ ವ್ಯೂ ಗೈಸ್, ನಂದಿ ಹಿಲ್ಸ್. ತಂಗಾಳಿಯು ತಂದಾನ ಹಾಡಿತ್ತು ಕೇಳೋಕೆ ನಾ ಹೋದರೆ, ನಿಂದ ಈ ಸರಿಗಮ ಕೇಳಿತು, ಸಮ ಸಮ ಹಂಚಿತು, ಜುಳು ಜುಳು ನೀರಿಲ್ಲಿ. ಗೈಸ್ ಇವಾಗ ಈಶಾ ಫೌಂಡೇಶನ್ ಆಯಿತು. ಇವಾಗ ನಂದಿ ಹಿಲ್ಸ್ಗಂತ ಹೊರಟಿದ್ವಿ. ನಂದಿ ಹಿಲ್ಸು ಇವಾಗ ಆಯಿತು. ಸದ್ಯಕ್ಕೆ ನಂದಿ ಹಿಲ್ಸ್ಗೆ ಬಂದಿದ್ವಿ. ನಂದಿ ಹಿಲ್ಸ್ ಎಲ್ಲ ಮುಗಿಸ್ಕೊಂಡು ಇವಾಗ ಎಲ್ಲ ಹೊರಡೋಣ ಅಂತ ರೆಡಿ ಆಗ್ತಾ ಇದ್ದೀವಿ ಗೈಸ್. ಇವ್ರಿಗೆಲ್ಲ ಏನೋ ವಿಡಿಯೋ ಮಾಡಬೇಕಂತೆ ಗೈಸ್ ಇವ್ರಿಗೆ. ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದಾರೆ. ಮಾಡಲಿ, ನಾವು ಅದೇ ಖುಷಿಗೆ ವ್ಲಾಗ್ನ ಎಂಡ್ ಮಾಡೋಣ. ಹೀಗೆ ಲೈಕ್, ಶೇರ್, ಫಾಲೋ ಮಾಡಿ ಗೈಸ್. ಟಾಟಾ, ಬಾಯ್ ಬಾಯ್. ಎಲ್ರು ಬಾಯ್ ಮಾಡ್ರ.